ಪುರುಷರು ಅಂದ್ರೆ ಹುಡುಗರು ಅಂದ್ರೆ ಗಂಡಸರು ಯಾವ ವಯಸ್ಸಿನಲ್ಲಿ ಮದ್ವೆ ಆಗ್ಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಒಂದು 25 ವರ್ಷದ ಮೇಲೆ 35 ವರ್ಷದ ಒಳಗಡೆ ಮದ್ವೆ ಆಗ್ಬಿಟ್ರೆ ಚೆನ್ನಾಗಿರುತ್ತೆ, ಜೀವನ ಚೆನ್ನಾಗಿ ಹೆಂಡತಿ ಜೊತೆ ಎಂಜಾಯ್ ಮಾಡ್ಬೋದು ಅನ್ನೋದು ನಮ್ಮೆಲ್ರಿಗೂ. ಅಂದ್ರೆ ಈ ಜನರೇಷನ್ ಅಲ್ಲಿ ಒಂದು ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟಿದೆ, ಆ ವಯಸ್ಸಲ್ಲಿ ಹುಡುಗರು ಪುರುಷರು ಮದ್ವೆ ಆಗ್ಬೇಕು ಅನ್ನೋದು. ಆದ್ರೆ ತುಂಬಾ ಪುರಾತನ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ಯಾವ ವಯಸ್ಸಿನಲ್ಲಿ ಪುರುಷರು ಮದುವೆ ಆಗ್ಬೇಕು ಅನ್ನೋದನ್ನ ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ಒಂದು ಬುಕ್ಕಲ್ಲಿ ಬರೆದಿಟ್ಟಿದ್ದಾರೆ. ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ನಾನು ಡೈರೆಕ್ಟ್ ಆಗಿ ಬುಕ್ಕಲ್ಲೇ ಓದಿ ತೋರಿಸ್ತೀನಿ, ಬನ್ನಿ. ನೀವೇ ನೋಡ್ತಿರ್ಬೋದು, ಸಂಪ್ರದಾಯ ಪುರುಷರು ಯಾವ ವಯಸ್ಸಿನಲ್ಲಿ ಮದುವೆಯಾಗಬೇಕು. ಧರ್ಮಶಾಸ್ತ್ರಗಳು ಪುರುಷರ ವಿವಾಹ ವಯಸ್ಸು ಇಷ್ಟೇ ಇರಬೇಕೆಂದು ಹೇಳಿಲ್ಲ, ಆದರೆ 30 ವರ್ಷದೊಳಗೆ ಮದುವೆಯಾಗಬೇಕೆಂದು ತಿಳಿಸಿರುತ್ತವೆ. ವಿವಾಹವಾಗಲಿಕ್ಕೆ ಮುಖ್ಯವಾದ ಅರ್ಹತೆ ವಯಸ್ಸಲ್ಲ, ಕುಲವೃತ್ತಿಯಲ್ಲಿ ನಿಪುಣನಾಗಿರುವುದೇ ಮುಖ್ಯವಾಗಿದೆ. ಹಾಗೆ ಕೆಳಗಡೆ ಬಂದರೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾನೆ. ಏನಂದರೆ, ಪುರುಷರ ಮದುವೆಗೆ ವಯಸ್ಸು ಮುಖ್ಯವಲ್ಲ, ಸಾಮರ್ಥ್ಯವೇ ಮುಖ್ಯ. ಗಡ್ಡ ಮೀಸೆಗಳು ಬರುವುದೇ ವಿವಾಹಕ್ಕೆ ಯೋಗ್ಯತೆಯಲ್ಲ. ದುಡಿಮೆ ಇಲ್ಲದವನಿಗೆ, ಪಿತ್ರಾರ್ಜಿತ ಆಸ್ತಿ ತಿನ್ನುತ್ತಾ ತಿರುಗಾಡುವವನಿಗೆ ಎಂದೂ ಕನ್ಯಾದಾನ ಮಾಡಬಾರದೆಂದು ಶಾಸ್ತ್ರಗಳು ಹೇಳುತ್ತಿವೆ. ಸೊ ಇಲ್ಲಿ ತುಂಬಾ ಮ್ಯಾಟ್ರ್ ಆಗೋದು ಏನಪ್ಪಾ ಅಂದ್ರೆ, ನಿಮ್ಮ ಸ್ವಂತ ದುಡಿಮೆ ಇದೆಯಾ, ನೀವು ಸ್ವಂತ ಕಾಲ ಮೇಲೆ ನಿಂತಿದ್ದೀರಾ, ನೀವು ಸ್ವಂತ ಸಂಪಾದನೆ ಮಾಡ್ತಿದ್ದೀರಾ, ನೀವು ಮದುವೆ ಆದ್ರೆ ಸಂಸಾರವನ್ನ ಸಾಕುವಂತ ತಾಕತ್ತು ನಿಮಗೆ ಇದೆಯಾ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ವಯಸ್ಸು ಮ್ಯಾಟ್ರ್ ಆಗಲ್ಲ. ನಿಮ್ಗೆ 25, 30, 40, 50, ನೀವು 50 ವರ್ಷ ಆದ್ಮೇಲೂ ಮದುವೆ ಆಗ್ಬೋದು, ನಿಮ್ಮ ಸ್ವಂತ ಸಂಪಾದನೆ ಇದ್ರೆ ಅನ್ನೋದು ಈ ಒಂದು ಶಾಸ್ತ್ರ ಸಂಪ್ರದಾಯದಲ್ಲಿ ತಿಳಿಸಿರ್ತಕ್ಕಂಥ ವಿಚಾರ. ದಯವಿಟ್ಟು ವಯಸ್ಸಿಗೆ ಮೋರೆ ಹೋಗ್ಬೇಡಿ ಯಾರು. ವಯಸ್ಸಲ್ಲಿ ಮದ್ವೆ ಆಗ್ಬೇಕು ಕರೆಕ್ಟು, ಆದ್ರೆ ಅದಕ್ಕಿಂತ ಮುಂಚೆ ನೀವು ಸ್ವಂತ ಉದ್ಯೋಗವನ್ನ ಸಂಪಾದನೆ ಮಾಡಿ ಆ ನಂತರ ನೀವು ಮದ್ವೆ ಆಗಿ, ಜೀವನ ಖಂಡಿತ ಚೆನ್ನಾಗಿರುತ್ತೆ. ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.